ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಪರಶುರಾಮ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ₹1,000 ಮಾಡೋದನ್ನು ವಿಡಿಯೋ ಮಾಡಿರಿ ಅಂತ ಹೇಳಿ ಕಮೆಂಟ್ ಹಾಕಿದರು. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ₹1,000 ಯಾವ ರೀತಿಯಾಗಿ ಮಾಡೋದಂತ ಹೇಳಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡಾತೀರಿ, ದಯವಿಟ್ಟು ಲೈಕು, ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಯಾವುದೇ ಒಂದು ಕಾರ್ಯಕ್ರಮವು ಪೂರ್ತಿ ಆಗಬೇಕಂತಂದ್ರೆ ಅದಕ್ಕೆ ₹1,000 ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಹಾಗಾದರೆ ₹1,000 ಯಾವ ರೀತಿಯಾಗಿ ಮಾಡೋದು, ಅದರದ್ದು ಸ್ಟೆಪ್ಸ್ ಏನೆಲ್ಲ ಇರುತ್ತೆ ಅಂತೇಳಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬರ್ರಿ. ಪ್ರತಿಯೊಂದು ಕಾರ್ಯಕ್ರಮದ ಕೊನೆಯ ಘಟ್ಟ ₹1,000. ಅದನ್ನು ಯಾವ ರೀತಿಯಾಗಿ ಪ್ರಾರಂಭಿಸಬೇಕಂದ್ರೆ ಮೊದಲು ಒಂದು ಕವನದ ಮೂಲಕ. ಉದಯಿಸಿದ ಸೂರ್ಯ ಮುಳುಗಲೇಬೇಕು, ಅರಳಿದ ಹೂ ಬಾಡಲೇಬೇಕು, ಹಾಗೆಯೇ ಮನಸ್ಸು ಇಲ್ಲದಿದ್ದರೂ ಈ ಕಾರ್ಯಕ್ರಮವನ್ನು ಕೂಡ ಮುಗಿಸಲೇಬೇಕು ಅಂಥೇಳಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು. ಇವಾಗ ಅತಿಥಿಗಳಿಗೆ ಧನ್ಯವಾದವನ್ನು ಯಾವ ರೀತಿ ಹೇಳಬೇಕು. ಇಂದಿನ ಈ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಶ್ರೀ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಅನಂತ ಧನ್ಯವಾದಗಳನ್ನು ತಿಳಿಸುತ್ತೇನೆ ಅಂಥೇಳಿ ಶ್ರೀ ಅವರಿದ್ದಲ್ಲಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಯಾರಿರ್ತಾರಲ್ಲ ಅವ್ರದ್ದು ಒಂದು ಹೆಸರನ್ನು ನಾವು ಹಾಕಿ ಹೇಳಬೇಕು. ಇವಾಗ ಮುಂದೆ ನೋಡಿ, ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿರುವಂತಹ ಶ್ರೀ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು ಅಂಥೇಳಿ ಅಧ್ಯಕ್ಷರ ಹೆಸರನ್ನು ನಾವು ಅಲ್ಲಿ ಹಾಕ್ಕೋಬೇಕು. ನೆಕ್ಸ್ಟು, ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಶ್ರೀ ಅವರಿಗೆ ಎಲ್ಲ ಸಿಬ್ಬಂದಿಯ ಪರವಾಗಿ, ಮುದ್ದು ವಿದ್ಯಾರ್ಥಿನಿಯರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತೇನೆ ಅಂಥೇಳಿ ಅವರ ಹೆಸರನ್ನು ಕೂಡ ಇಲ್ಲಿ ನಾವು ಮೆನ್ಷನ್ ಮಾಡಬೇಕು. ಮುಖ್ಯ ಅತಿಥಿಗಳನ್ನು, ಅಧ್ಯಕ್ಷರನ್ನು ಮತ್ತು ಶಾಲೆಯ ಮುಖ್ಯೋಪಾಧ್ಯಾಯರನ್ನು ಇವರೆಲ್ಲರನ್ನು ನಾವು ವಂದಿಸಿ ನಂತರ ವೇದಿಕೆ ಮೇಲೆ ಆಗಮಿಸಿರುವಂಥ ಎಲ್ಲ ಗಣ್ಯರಿಗೆ ನಾವು ಯಾವ ರೀತಿಯಾಗಿ ವಂದನೆಯನ್ನು ಸಲ್ಲಿಸಬೇಕಂದ್ರೆ, ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರಿಗೂ ನಮ್ಮ ಸಂಸ್ಥೆಯ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇವಾಗ ನೋಡಿ, ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಯಲು ಸಹಕರಿಸಿದಂತಹ ಎಲ್ಲ ನನ್ನ ಸಿಬ್ಬಂದಿ ವರ್ಗದವರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನೆಕ್ಸ್ಟು, ಅತ್ಯಂತ ಶಾಂತವಾಗಿ ಕುಳಿತು ಕಾರ್ಯಕ್ರಮಕ್ಕೆ ಮೆರುಗು ತಂದ ನನ್ನ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ಸಂಸ್ಥೆಯ ಪರವಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಎಲ್ಲರಿಗೂ ವಂದನೆಯನ್ನು ಸಲ್ಲಿಸಿ ಕೊನೆಯದಾಗಿ ಮತ್ತೊಂದು ಕವನದ ಮೂಲಕ ₹1,000 ನಾವು ಪೂರ್ಣಗೊಳಿಸಬೇಕು. ಅದು ಯಾವ ರೀತಿ ಅಂದ್ರೆ, ಸಮಯದ ಜೊತೆ ನಡೆಯುವ ಅವಶ್ಯಕತೆ ಇಲ್ಲ, ಸತ್ಯದ ಜೊತೆ ನಡೆಯಿರಿ, ಆಗ ಸಮಯವೇ ಒಂದು ದಿನ ನಿಮ್ಮ ಜೊತೆ ನಡೆಯುತ್ತದೆ ಎಂದು ಹೇಳುತ್ತಾ ಈ ಕಾರ್ಯಕ್ರಮವನ್ನು ನಾನು ಮುಗಿಸುತ್ತೇನೆ ಅಂಥೇಳಿ ಮತ್ತು ನಗುಮುಖದಿಂದ ನಾವು ವೇದಿಕೆಯನ್ನು ಇಳಿಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದರೆ ಮತ್ತೆ ಯಾವ ರೀತಿ ವಿಡಿಯೋ ಬೇಕಂತೇಳಿ ಕಮೆಂಟ್ ಹಾಕಿ. ಥ್ಯಾಂಕ್ ಯು.